ಹಾಯ್ ಫ್ರೆಂಡ್ಸ್, ಸಲಾಂ ನಮಸ್ತೆ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಅಂತ ನಾನು ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಅಂದಾಗೆ ನಾನು ಮತ್ತೆ ಇವತ್ತು ಒಂದು ಹೊಸ ಬ್ಲಾಗ್ ಜೊತೆ ಬಂದೀನಿ. ಇವತ್ತು ಹೊಸ ಬ್ಲಾಗ್ ಏನಪ್ಪ ಅಂದರೆ, ಇವತ್ತು ಪ್ರತಿಯೊಬ್ಬರು ನಮ್ಮ ಅಣ್ಣ ತಮ್ಮಂದರು, ನಮ್ಮ ಸ್ನೇಹಿತರು, ಫ್ರೆಂಡ್ಸು, ಪ್ರತಿಯೊಬ್ಬರು ಯಾರೇ ಆಗಲಿ ಅವ್ರು ಯಾರ್ಯಾರು ಒಪ್ಪತ್ತಿದ್ದಾರೆ ಅವ್ರಿಗೆ ಇಫ್ತಿಯಾರ್ ಕೂಟ ಅಂತೇಳಿ ನಾವು ಮಾಡಿದ್ದೀವಿ. ನಮ್ಮ ಇವತ್ತು ಫ್ರೆಂಡು ಇಮ್ರಾನ್ ಹಕ್ಕಿ ಅಂತೇಳಿ, ಇಮ್ರಾನ್ ಹಕ್ಕಿ ಅಂತೇಳಿ ನನ್ನ ಫ್ರೆಂಡು, ನಮ್ಮ ಬ್ರದರ್ ಅವನು. ಆ್ಯಕ್ಚುಲಿ ಅವತ್ತು ನಮ್ಮ ಮಸೀದಿಯಲ್ಲಿ ಮಹಬೂಬಿಯಾ ಮಸ್ಜಿದ್ ಕುಷ್ಟಿ ಒಳಗೆ ಯಾರು ಒಪ್ಪತ್ತಿದ್ದಾರೆ ಅವ್ರಿಗಂತೇಳಿ ಸ್ಪೆಷಲಾಗಿ ಇಫ್ತಾರ್ ಕೂಟ ಮಾಡಿದ್ವಿ. ಅದಕ್ಕೆ ಕೆಳಗಡೆ ಅಡುಗೆ ನಡೀತಾ ಇದೆ. ಏನೇನು ಇದೆ ಅದು ಆಮೇಲೆ ನಾನು ತೋರಿಸ್ತೀನಿ, ನೋಡೋಣ, ಚೆಕ್ ಮಾಡೋಣ. ನಾನು ಸ್ವಲ್ಪ ಚೂರು ಬರೋದು ಲೇಟ್ ಆಯಿತು. ನಾನು ಒಂಚೂರು ಬೇರೆಯವ್ರಿಗೂ ಇದೆ, ಚೂರು ಬಳ್ಳಾರಿಗೂ ಇದೆ. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಇವಾಗ 5 ಗಂಟೆ ಆಯಿತು. ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಎಷ್ಟು ಕವರ್ ಮಾಡೋದಾಗುತ್ತೆ ಅಷ್ಟು ಇವತ್ತು ಇಫ್ತಾರ್ ಒಳಗೆ ಏನೇನು ಹೆಂಗೆ ಯಾವ ಥರ ಇಫ್ತಾರ್ ಮಾಡ್ತಾರೆ, ಇಫ್ತಾರ್ ಆಗಿಂದ ನಮಾಜ್ ಮುಗಿದಿಂದ ಮತ್ತೆ ಊಟದ್ದು ಪ್ರತಿಯೊಂದು ಸಹ ಎಲ್ಲ ಒಂದು ಸಣ್ಣದು ಸ್ಮಾಲ್ ಆಗಿ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಒಂದು ಬ್ಲಾಗ್ ಮಾಡ್ಬೇಕಂತ ಮಾಡೀನಿ ಫ್ರೆಂಡ್ಸ್. ಅಂದಾಗೆ ನೋಡೋಣ. ತಳಗಡೆ ಹೋಗ್ತೀನಿ. ಹೋಗಿ ಪ್ರಿಪ್ರೇಷನ್ ಏನು ನಡೆದಿದೆ, ಏನು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀರಾ, ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀರಾ, ಏನಿದೆ, ವೆಜ್ ಇದೆ, ನಾನ್ ವೆಜ್ ಇದೆ, ಪ್ರತಿಯೊಂದು ಅದು ಯಾವ್ಯಾವ ಥರ ಇಲ್ಲಿ ರೋಜಾ ಇದ್ದವ್ರಿಗೆ ಯಾವ ಥರ ಒಂದು ಇಫ್ತಿಯಾರ್ ಕೂಟ ನಡೆಸ್ಕೊಡ್ತಾರೆ ನೋಡೋಣ. ನೋಡಿ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೆಲವೊಬ್ರು ಗೊತ್ತಿರೋಂಗಿಲ್ಲ ಇಫ್ತಿಯಾರ್ ಕೂಟ, ಭಾಳಷ್ಟು ಮಂದಿ ಗೊತ್ತಿರೋಂಗಿಲ್ಲ, ಭಾಳಷ್ಟು ಮಂದಿ ಗೊತ್ತಿರುತ್ತೆ. ಬಟ್ ಯಾವ ರೀತಿಯಿಂದ ಇರುತ್ತೆ ರೋಜಾ ಇದ್ದಾಗ ಒಂದು ಇಫ್ತಿಯಾರ್ ಕೂಟ ಮಾಡಿಸಿದ್ರೆ ಯಾವ ಥರ ಮಾಡಿಸ್ತಾರೆ, ಅದರೊಳಗೆ ಏನೇನು ಮಾಡ್ಬೋದು ಅನ್ನೋದು ನಾನು ತಿಳ್ಕೊತೀನಿ. ಸಾಧ್ಯ ಆಗೋಷ್ಟು ನಾನು ನಿಮಗೂ ತಿಳಿಸ್ತೀನಿ ಫ್ರೆಂಡ್ಸ್. ಬನ್ನಿ, ಹಾಗಾದ್ರೆ ಹೋಗಿ ತಳಗಡೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೋಡಿ ಕ್ಯಾಪ್ಚರ್ ಮಾಡ್ಕೊಂಡು ಈ ಒಂದು ವಿಡಿಯೋ ಮುಖಾಂತರ, ಈ ಬ್ಲಾಗ್ ಮುಖಾಂತರ ಎಲ್ಲ ನನ್ನ ವ್ಯೂವರ್ಸ್, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಒಂದು ತೋರಿಸುವಂಥ ಪ್ರಯತ್ನ ಮಾಡೋಣ. ಅಂದಾಗೆ ಮತ್ತೊಮ್ಮೆ ನನ್ನ ಫ್ರೆಂಡ್ ಇಮ್ರಾನ್ ಹಕ್ಕಿಯವ್ರಿಗೆ ಧನ್ಯವಾದಗಳು. ಸ್ವಲ್ಪ ಎಲ್ಲರ ಕಡೆಯಿಂದ ನಾನು ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ಅವರು ಪ್ರತಿಯೊಬ್ಬರು ಒಪ್ಪತ್ತಿದ್ದವ್ರಿಗೆ ಊಟ ಮಾಡಿಸ್ತಾ ಇದ್ದಾರೆ. ದೇವರವ್ರಿಗೆ ತುಂಬ ಚೆನ್ನಾಗಿಟ್ಟಿರಲಿ, ತುಂಬ ಅದು ಏನು ಕನ್ನಡ ಒಳಗಂತಾರೆ ಆಯಸ್ಸು ಎಲ್ಲ ಪ್ರತಿಯೊಂದೂ ಕೊಡಲಿ, ಅಲ್ಲ ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂತೇಳಿ ನಾನು ಪ್ರೇ ಮಾಡ್ತೀನಿ. ನೀವು ಸಹ ನಮ್ಮ ಇಮ್ರಾನ್ ಬಾಯಿಗೆ ಪ್ರೇ ಮಾಡಿ ಫ್ರೆಂಡ್ಸ್. ಆದಷ್ಟು ಎಲ್ಲ ದೇವರು ಅವ್ರಿಗೆ ಎಲ್ಲ ರೀತಿಯಿಂದ ಚೆನ್ನಾಗಿಟ್ಟಿರಲಿ ಅಂತೇಳಿ ನೀವು ಪ್ರೇ ಮಾಡಿ, ನಾನು ಪ್ರೇ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಕೆಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ. ಯಾರು ನನ್ನ ಯೂಟ್ಯೂಬ್ ಚಾನಲ್ ಲೈಮ್ ಕನ್ನಡ ಬ್ಲಾಗ್ಸ್ ಹೊಸದಾಗಿ ನೋಡ್ತಾ ಇರೋ ದಯವಿಟ್ಟು ಕೆಳಗಡೆ ಬೆಲ್ ಐಕಾನ್ ಅಂತದ್ದು ಮರಿಬೇಡಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡ್ತಿರೋರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸ್, ಅಣ್ಣ ತಮ್ಮರು ಪ್ರತಿಯೊಬ್ಬರಿಗೂ ಒಂದು ಶೇರ್ ಮಾಡೋದು ಮರಿಬೇಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸಾಧ್ಯ ಆಗೋಷ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಹಿಂಗೆ ಇರಲಿ. ತುಂಬ ಪ್ರೀತಿ ಕೊಟ್ಟಿದ್ದೀರಾ, ತುಂಬ ಪ್ರೀತಿ ಮಾಡ್ತೀರಾ ಅನ್ನೋ ನನ್ನ ನಂಬಿಕೆ ಇದೆ ನಿಮ್ಮ ಮೇಲೆ. ಯಾಕಂದರೆ ನನಗೆ ಗೊತ್ತು ಎಷ್ಟು ಪ್ರೀತಿ ಕೊಡ್ತೀರಾ. ನಾನು ಒಂದು ಬ್ಲಾಗ್ ನಾನು ಹೇಳಬಾರ್ದು, ಸುಮ್ಮನೆ ನನಗೆ ಗೊತ್ತಿದೆ ತುಂಬ ಪ್ರೀತಿ ಮಾಡ್ತೀರಾ. ಇದೇ ಪ್ರೀತಿ ನಿಮ್ಮದು ಸದಾ ಹಿಂಗೆ ಇರಲಿ ನನ್ನ ಮೇಲೆ. ನಾನು ಎಲ್ಲ ಕಡೆ ಕೇಳ್ಕೊತೀನಿ, ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ. ಅವ್ರು ಏನೇನು ತಿಳ್ಕೊತಾರೆ ಅವರು ಆಗಲಿ ರಂಜಾನ್ ಹಬ್ಬದೊಳಗೆ ಅಂತೇಳಿ ನಾನು ಪ್ರೇ ಮಾಡ್ತೀನಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಫ್ರೆಂಡ್ಸ್. ಅಂದಾಗಿ ದಯವಿಟ್ಟು ಯಾರು ಫಾಲೋ ಮಾಡ್ತಾಯಿಲ್ಲ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ಒಲೆಯೆಲ್ಲ ಹಚ್ಚಿದ್ದಾರೆ. ಬಿರಿಯಾನಿಗೆ ಅಂತೇಳಿ ಎಲ್ಲ ಪ್ರಿಪ್ರೇಷನ್ ರೆಡಿ ಮಾಡ್ಕೊಂಡು ಇಟ್ಟಿದ್ದಾರೆ. ಇವಾಗ ಅದಕ್ಕೆ ಎಲ್ಲ ಥರದ ಏನೇನು ಅದಕ್ಕೆ ಹಾಕಬೇಕು ಎಲ್ಲ ಹಾಕಿ ಎಲ್ಲ ಇಟ್ಟಿದ್ದಾರೆ. ಆಲ್ಮೋಸ್ಟ್ 50% ಆಗಿದೆ. ನಾನು ಸ್ವಲ್ಪ ಲೇಟಾಗಿ ಬಂದೆ, ಹಾಗಾಗಿ ಇಲ್ಲಿಂದ ನಾನು ಶೂಟ್ ಮಾಡ್ತಾಯಿದ್ದೀನಿ. ಏನೂ ಅನ್ಕೋಬೇಡಿ ಫ್ರೆಂಡ್ಸ್. ನೋಡಿ ಎಲ್ಲ ಬಿರಿಯಾನಿ ಸ್ವಲ್ಪ ದಮ್ಮಿಗೆ ಬಿಡಬೇಕಾದ್ರೆ ಅದಕ್ಕೆ ಏನೇನೆಲ್ಲ ಹಾಕಬೇಕು, ಡ್ರೈ ಫ್ರೂಟ್ಸು, ಘೀ, ಮತ್ತೊಂದು ಇನ್ನೊಂದು ಏನೇನು ಬೇಕು ಅದಕ್ಕೆಲ್ಲ ಒಂದು ಐಟಮ್ಸ್ ಎಲ್ಲ ಮೇಲೆ ಎಲ್ಲ ಯಾವ ಥರ ಹಾಕ್ತಾಯಿದ್ದಾರೆ ನೋಡಿ. ಕಾಜು ಗೀಜು ಎಲ್ಲ ಫುಲ್ಲು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾಯಿದ್ದಾರೆ. ಇದು ಹಾಕಿಂದ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ತಾಸು ಕಾಲ ದಮ್ಮಿಗೆ ಬಿಡ್ತಾರೆ ನಮ್ಮ ಇನುಸ್ ಬೈ. ಇವರೇ ಕುಕ್ಕು ಎಲ್ಲ. ಇವತ್ತು ಇಫ್ತಾರ್ ಇದ್ದವ್ರಿಗೆಲ್ಲ ಅಡುಗೆ ಮಾಡಿ ರೆಡಿ ಮಾಡಿದ್ದು ಇವರೇ. ನೋಡಿ ಇವಾಗೆಲ್ಲ ದಮ್ಮು ಬಿಟ್ಟು ರೆಡಿ ಆಯಿತು. ನೋಡಿ ಅದಕ್ಕೆ ಎಲ್ಲ ಹಿಟ್ಟು ಹಚ್ತಾ ಇದ್ದಾರೆ. ಹಿಟ್ಟು ಹಚ್ಚಿ ದಮ್ಮಿಗೆ ಬಿಡ್ತಾಯಿದ್ದಾರೆ. ನೋಡಿ ದಮ್ಮಿಗೆ ಬಿಡ್ತಾರೆ ಒಂದು ಹಾಫ್ ಆ್ಯನ್ ಅವರ್. ಅದು ಹಿಟ್ಟು ಎದಕ್ಕೆ ಹಚ್ತಾರಪ್ಪ ಅಂದರೆ ಒಟ್ಟ ಏನೋ ಅದ್ರದ್ದು ದಮ್ ಹೊರಗಡೆ ಹೋಗ್ಬಾರ್ದು ಅಂಥೇಳಿ ಪ್ರಿಪ್ರೇಷನ್ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಮಸ್ಜಿದ್ ಒಳಗೆ ಒಂದು ರೌಂಡ್ ನೋಡ್ಕೊಂಬರೋ. ನಮಾಜ್ ಮಾಡ್ತಾಯಿದ್ದಾರೆ. ಅಸರ್ದು ಟೈಮ್ ಆಗಿದೆ. ಅಸರ್ ಟೈಮ್ ಒಳಗೆ ಎಲ್ಲ ನೋಡಿ ನಮಾಜ್ ಮಾಡ್ತಾಯಿದ್ದಾರೆ, ದುವಾ ಮಾಡ್ತಾಯಿದ್ದಾರೆ.
ನೋಡಿ ಫ್ರೆಂಡ್ಸ್, ಇವಾಗ ಕಚುಂಬರ್ ರೆಡಿ ಮಾಡ್ತಾರೆ. ಮಸೂರಿಂದ ಕಚುಂಬರ್ ಮಾಡ್ತಾರಲ್ಲ, ಅದಕ್ಕೆಲ್ಲ ಅದು ಏನೇನು ಹಾಕಬೇಕು, ಕ್ಯಾರೆಟು, ಸೌತೆಕಾಯಿ ಎಲ್ಲ ಹೆಚ್ಚಿ ಎಲ್ಲ ಇದು ಮಾಡಿ ರೆಡಿ ಮಾಡ್ತಾಯಿದ್ದಾರೆ. ಅದೆಲ್ಲ ತೊಗೊಂಡೋಗಿ ಆ ಮೊಸರೊಳಗೆ ಹಾಕಿ ಕಚುಂಬರ್ ರೆಡಿ ಮಾಡ್ತಾರೆ. ಕಚುಂಬರ್ ಯಾವ ಥರ ಇರ್ತದೆ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಎಲ್ಲ ಇವ ಹೆಚ್ಚು ರೆಡಿ ಮಾಡಿದ್ದಾಯಿತು. ಯಾಕಂದರೆ ಆಲ್ಮೋಸ್ಟ್ ಮುಂಚೆಗೆ ನೋಡಿ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿದ್ದಾರೆ. ಇದ್ರ ಮೇಲೆ ಇವಾಗ ಕ್ಯಾರೆಟು, ಸೌತೆಕಾಯಿ ಎಲ್ಲ ಇದು ಮಾಡಿರ್ತಾರಲ್ಲ, ಉಜ್ಜಿದ್ದು ಗೋಷ್ಟು ಸ್ವಲ್ಪ ಹಾಕಿ ಅದಕ್ಕೆಲ್ಲ ಒಂದು ಟೇಸ್ಟ್ ಮಾಡ್ತಾರೆ. ಅದೇ ಮೊಸರು ಇರುತ್ತೆ, ಒಂದು 15 ಲೀಟ್ರ್ ಮೊಸರು ಇದೆ. ಅದಕ್ಕೆ ನಾವು ಕಚುಂಬರ್ ಅನ್ನೋದು ಬಿರಿಯಾನಿ ಒಳಗೆ ತಿನ್ನೋಕ್ಕೆ ಸ್ಪೆಷಲ್ ನಾವು ಮಾಡೋದು. ನೋಡಿ ಇವಾಗ ಬಿರಿಯಾನಿ ಎಲ್ಲ ಫುಲ್ಲು ದಮ್ಮಾಯಿತು ಫ್ರೆಂಡ್ಸ್. ನೋಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೀವಿ, ಇನ್ನೊಂದು ಚೂರು ಇದ್ದಾವೆ. ನಾನು ನಮ್ಮ ಅಬ್ರಾರ್ ಬೈ ಹಾಗೂ ನಮ್ಮ ಇಮ್ರಾನ್ ಬೈ ಇವರೇ ನೋಡಿರಿ, ಬ್ಲಾಕ್ ಟಿ ಶರ್ಟ್ ಆಗಿದ್ದಲ್ಲ ಇಮ್ರಾನ್ ಬೈ ಇವರೇ. ಇವ್ರದ್ದು ಕಡೆಯಿಂದ ಇವತ್ತು ಇಫ್ತಾರ್ ಕೂಟ ನಡೀತಾ ಇರೋದು. ಅವರಿಗೆಲ್ಲ ದೇವರೆಲ್ಲ ಒಳ್ಳೇದು ಮಾಡಲಿ ಅಂತೇಳಿ ನಾವೆಲ್ಲ ಬಯಸೋಣ. ನೀವು ಸಹ ಪ್ರೇ ಮಾಡಿ. ಎಲ್ಲ ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ತೊಳೆದಿಟ್ಟಿದ್ದೀವಿ. ಅದಕ್ಕಂದರೆ ಟೈಮ್ ಆಯಿತು, ಮಗರಿಬ್ ಟೈಮ್ ಆಗ್ತಾ ಬಂತು. ಇನ್ನೊಂದು 15 ಮಿನಿಟ್ಸ್ ಇದೆ ಅಷ್ಟೇ. ಇವಾಗ 6:20 ಆಗಿದೆ. ಇನ್ನೊಂದು 15 ಮಿನಿಟ್ಸ್ ಆದರೆ ನಾವೆಲ್ಲ ಊಟಕ್ಕೆಲ್ಲ ಚಾಲೂ ಮಾಡ್ತೀವಿ. ಹಂಗಾಗಿ ಎಲ್ಲ ಏನೇನೋ ಹೊಲಿಸಿದ್ದು ಸಾಮಾನು ಅಷ್ಟು ಎಲ್ಲ ತೊಳೆದು ಎಲ್ಲ ಒಂದು ಕಡೆ ಸೈಡ್ ಇಡ್ತಾ ಇದ್ದೀವಿ ನಾವು 3 ಜನ ಕಲಿತು. ನೋಡಿ ನಮ್ಮ ಅಬ್ರಾರ್ ಬೈ ಎಲ್ಲ ಸಾಬೂನು ಪುಡಿ ತೊಗೊಂಡು ನೋಡಿ ಎಲ್ಲ ನೀಟಾಗಿ ಎಲ್ಲ ಇದು ಮಾಡ್ತಾಯಿದ್ದಾರೆ. ಅವ್ರಿಗೆ ಎದಕ್ಕಂದರೆ ನೀಟಾಗಿರಬೇಕು. 10 ನಿಮಿಷ ಲೇಟ್ ಆಗಿರೋ ಪರವಾಗಿಲ್ಲ, ನಮ್ಮ ಅಬ್ರಾರ್ ಬೈಗೆ ಎಲ್ಲ ನೀಟಾಗಿರ್ಬೇಕು ಸಾಮಾನು. ಹಂಗಾಗಿ ನೋಡಿ ನಮ್ಮ ಡಾಕ್ಟರ್ ಸಾಬ್ ಬಂದರು, ಡಾಕ್ಟರ್ ಜಿಲಾನ್ ಅವರು. ಇವರು ನಮ್ಮ ಬಿಗ್ ಬ್ರದರ್ ಇದ್ದಂಗೆ. ಅವರು ಸಹ ಎಲ್ಲ ತುಂಬ ನಿಂತ ಕಡೆ ಈ ಕಡೆ ಎಲ್ಲ ಮೋಟ್ರ್ ಗಿಟ್ರ್ ಎಲ್ಲ ಪೈಪ್ ಕೊಟ್ಟು ಎಲ್ಲ ನೀರು ಹಿಡಿದು ಎಲ್ಲ ಇದು ಮಾಡ್ತಾಯಿದ್ರು. ಇನ್ನೊಬ್ಬರು ನಮ್ಮ ಬ್ರದರ್ ಮೆಹಬೂಬ್ ಅಂತೇಳಿ ವೆಲ್ಡರ್ ಅವರು, ಅವರೆಲ್ಲ ನಮ್ಮದೆಲ್ಲ ವೀಡಿಯೋ ಮಾಡ್ತಾಯಿದ್ದಾರೆ. ಅವ್ರಿಗೂ ಸಹ ತುಂಬ ಧನ್ಯವಾದಗಳು. ಬೈ ಅವರು ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಅವಾಗಲಿಂದ ಬೆಳಗ್ಗೆ ನಂದು ಲೇಟ್ ಆಯಿತು, ನಮಗೇನು ಕೆಲಸ ಇತ್ತು ನಾ ಕೆಲಸ ಮಾಡ್ತಾಯಿದ್ದೀನಿ ಲೇಟಾಗಿ ಬಂದಿದ್ದಕ್ಕೆ. ಫ್ರೆಂಡ್ಸ್ ಬನ್ನಿ ಎಲ್ಲರೂ ನೋಡೋಣ. ರಜಾ ಬಿಡ್ತಾ ಇದ್ದಾರೆ ಎಲ್ಲರೂ. ಇವಾಗ ಯಾವ ಥರ ಬಿಡ್ತಾರೆ ಅನ್ನೋದು ನೋಡೋಣ ಬನ್ನಿ. ಡಾಕ್ಟರ್ ಜಿಲಾನಿ ಅಂತ. ಇವಾಗ ನೋಡಿ ಬಿರಿಯಾನಿ ಎಲ್ಲ ರೆಡಿ ಆಯಿತು. ನಾವು ಎಲ್ಲ ಪ್ಲೇಟ್ ತೆಗೆದು ನೋಡಿದ್ವಿ. ಎಷ್ಟು ಘಮ ಅಂತೇಳಿ ತುಂಬ ಒಳ್ಳೆ ಸ್ಮೆಲ್ ಬರ್ತಾಯಿದೆ. ನಾವು ಹೇಳಬಾರ್ದು, ಅಷ್ಟು ಒಳ್ಳೆ ಸ್ಮೆಲ್ ಬರ್ತಾಯಿದೆ. ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿದಾಗ ಬಿರಿಯಾನಿ ರೆಡಿ ಆಗಿದ್ಮೇಲೆ. ಆಯಿತು ಫ್ರೆಂಡ್ಸ್ ನೋಡಿ ಇವಾಗ ರೈಸಿಂದು ತೆಗೆದು ಬಿರಿಯಾನಿದು ತಳಗಡೆ ಹಾಕತ್ತಾರ ನಮ್ಮೆಲ್ಲ ಫ್ರೆಂಡ್ಸ್ ಕಲಿತು. ನಮ್ಮ ಅಣ್ಣ ತಮ್ಮ ರೋಸ್ಟು ಬೊಗಣಿಯಾಗ ಸರ್ಸಾಕತ್ತ ತಳಗಡೆ. ನೋಡಿ ಈಗ ಮೆಲ್ ಸೆಲ್ಸ್ರಿ ತೆಳಗಿಟ್ರು ನೋಡ್ರಿ. ಫ್ರೆಂಡ್ಸ್ ಇವಾಗ ಎಲ್ಲ ರೋಜಾ ಬಿಟ್ಟಿದ್ದಾಯ್ತು, ನಮಾಜ್ ಮಾಡತ್ತಾರ. ನಾನು ನಮಾಜ್ ಮಾಡಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ಬನ್ನಿ ನೀವು ನಮಾಜ್ ಮಾಡ್ಸ್ಕೊಂಡು ಬಂದು ಒಳ್ಳೆ ನೋಡಿ. ಇವಾಗೆಲ್ಲ ಪ್ಲೇಟ್ನಾಗ ತೆಗೆಯತ್ತಾರೆ ನೋಡಿರಿ ಫ್ರೆಂಡ್ಸ್. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಅಷ್ಟು ಈಗ ಪ್ಲೇಟ್ನಾಗೆಲ್ಲ ಬಿರಿಯಾನಿನ ತೆಗೆದು ಸರ್ವ್ ಮಾಡ್ತಾರೆ ಎಲ್ಲರಿಗೂ. ರೋಜಾ ಇದ್ದವ್ರಲ್ಲಿ ಕುಂತವ್ರಿಗೆ. ನಮ್ಮ ಮಹಬೂಬ್ ಬೈ ಅಷ್ಟು ಕಷ್ಟಪಟ್ಟು ಅಷ್ಟು ಹೀಟ್ ಒಳಗೆ ನೋಡ್ರಿ ಹೆಂಗೆ ತೆಗೆದ್ರು ನೋಡ್ರಿ ಪೀಸ್. ಇಲ್ಲ ಅವ್ರದ್ದು ವೆಡ್ಡಿಂಗ್ ಆಗೈತಿ ಇವಾಗ ಇಲ್ಲಿ.
ನಮ್ಮ ಡಾಕ್ಟರ್ ಸಾಹೇಬ್ರು बैठो बैठो ಎಲ್ಲ लाइन लाइन से बैठो लाइन से बैठो आहिस्ता आहिस्ता देंगे देंगे ಒಂದು ಲೈನ್ ಹೊಂತಾರ ಅಭಿ ಹೋಗ ಭಯ ಬಾಲ ಬಚ್ಚು वालेकुम अस्सलाम ಫ್ರೆಂಡ್ಸ್ ಎಲ್ಲರೂ ಇವಾಗ ಊಟ ಮಾಡಿದ್ದೆ ಫ್ರೆಂಡ್ಸ್ ನಾವು ಅಷ್ಟೇ ಊಟ ಮಾಡೋದು ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು 4 ಜನ ಆದರೆ ನಾವು ಇವಾಗ ಊಟ ಮಾಡ್ತೀವಿ ನೋಡಿದ್ರಲ್ಲ ಇಷ್ಟು ಚೆನ್ನಾಗಿ ಆಯ್ತು ಇವಾಗ ನಮ್ಮದು ಇಫ್ತಾರ್ ಕೂಟ ಐಸ್ ಕ್ರೀಮು ಜ್ಯೂಸು ಬಿರಿಯಾನಿ ಪ್ರತಿಯೊಂದೂ ಕೋಲ್ಡ್ ನೀರು ಏನೇನು ಅವಶ್ಯಕತೆ ಇತ್ತು ಇದೆಲ್ಲ ನಮ್ಮ ಇಮ್ರಾನ್ ಭಾಯಿ ಎಲ್ಲ ರೆಡಿ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ರೋಜಾ ಇದ್ದಾರೆ ಪ್ರತಿಯೊಬ್ಬರಿಗೂ ಸಹ ಅವ್ರಿಗೂ ತುಂಬ ಪುಣ್ಯ ಬರಲಿ ಎಲ್ಲ ಅವ್ರಿಗೂ ಎಲ್ಲ ಏನು ಬೇಡ್ಕೊಂಡ್ರೆ ಎಲ್ಲ ಕೊಡಲಿ ಅವ್ರಿಗೂ ಚೆನ್ನಾಗಿರಲಿ ಅಂತ ನಾವೆಲ್ಲರೂ ದುವಾ ಮಾಡೋಣ ಇಮ್ರಾನ್ ಭಾಯಿ ಬಗ್ಗೆ ಬನ್ನಿ ಫ್ರೆಂಡ್ಸ್ ನಾವು ಇವಾಗ ಊಟ ಕೊಟ್ಟಿವಿ ಊಟ ಮಾಡೋಣ ಅಂತ ಇವರು ನಮ್ಮ ಹಲೋ ನಮ್ಮ ಅಮ್ಯೂಸ್ಮೆಂಟ್ ಏನೋ ಓನರ್ ಎಕ್ಸಿಬಿಷನ್ ಓನರ್ ಬಾಕಿ ಅಂತ फिलहाल को नहीं होगा यूट्यूब पे सब्सक्राइब घंटे दबाओ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ನಮ್ದು ಎಲ್ಲರದ್ದು ಊಟ ಆಯಿತು ಕ್ಲೀನಿಂಗ್ ನಡೆದಿದೆ ಕ್ಲೀನ್ ಮಾಡ್ತಾಯಿದ್ದಾರೆ ಮಸೀದಿ ನಮ್ಮ ಮೊಜನ್ ಎಲ್ಲರದ್ದು ಊಟ ಆಯಿತು ಎಲ್ಲ ಕ್ಲೀನಿಂಗ್ ನಡೆದಿದೆ ಕ್ಲೀನಿಂಗ್ ಮಾಡಿ ಎಲ್ಲೆಲ್ಲಿ ಸಾಮಾನು ಎಲ್ಲೆಲ್ಲಿದ್ದು ಸ್ವಚ್ಛ ಮಾಡಿ ಅಲ್ಲಿ ಸಾಮಾನು ಇಟ್ಟು ನಮ್ಮ ಮನೆಗೆ ಹೋಗಿ ಒಳ್ಳೆ ಒಂದು 10 ನಿಮಿಷ ಆಗಿ ಕುಡಿದು ಒಳ್ಳೆ ಬಂದು ನಮಾಜ್ ತರಾವೆ ನಮಾಜ್ ಬಂದು ನಮಾಜ್ ಮುಗಿಸ್ಕೊಂಡು ಒಳ್ಳೆ ಮನೆಗೆ ಹೋಗ್ತೀನಿ ಅದಕ್ಕೆ ಹಂಗಾಗಿ ನಾನು ಮತ್ತೆ ನನ್ನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಇಲ್ಲಿವರೆಗೂ ನನ್ನ ಬ್ಲಾಗ್ ಯಾರು ವಾಚ್ ಮಾಡಿದ್ರೆ ಅವ್ರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಕಡಿಮೆ ನಿಮಗೆ ತುಂಬ ಸಪೋರ್ಟ್ ಮಾಡ್ತೀರಾ ಇದೇ ರೀತಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನನ್ನ ಮೇಲೆ ಇರಲಿ ಅಂತೇಳಿ ಬಯಸ್ತೀನಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಆದಷ್ಟು ಬೇಗ ಮತ್ತೊಂದು ಹೊಸ ಬ್ಲಾಗಿಂದ ಬರ್ತೀನಿ